ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಪಹಲ್ಗಾಮ್ನಲ್ಲಿ ಭೀಕರ ಮೇಘ ಸ್ಫೋಟ ಉಂಟಾಗಿದೆ. ದಿಢೀರ್ ಪ್ರವಾಹ ಇಡೀ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಪ್ರವಾಹದ ನೀರು ಹೋಟೆಲ್ಗಳು ಮತ್ತು ಮನೆಗಳಿಗೆ ನುಗ್ಗಿ ಪ್ರವಾಸಿಗರು ಕೂಡ ಪರದಾಡುವಂತಾಗಿತ್ತು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮೇಘ ಸ್ಫೋಟ, ದಿಢೀರ್ ಪ್ರವಾಹ, ಮನೆ ಹೋಟೆಲ್ ಜಲಮಯ. ಬೋರ್ಗರೆಯುತ್ತಿರುವಂತಹ ನದಿ ನೀರು, ರಸ್ತೆಗಳು ಕೊಚ್ಚಿಕೊಂಡು ಹೋಗುತ್ತಿರುವುದು, ಮಣ್ಣು ಮಿಶ್ರಿತ ನೀರು, ಹೋಟೆಲ್ ಮನೆ ತುಂಬಾ ಆವೃತವಾಗಿರುವುದು. ಇದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಹಾಗೂ ಅನಂತನಾಗ್ನಲ್ಲಿ ಉಂಟಾಗಿರುವಂತಹ ಮೇಘ ಸ್ಫೋಟದ ಅಬ್ಬರದ ದೃಶ್ಯಗಳು. ಜಮ್ಮು ಕಾಶ್ಮೀರದಲ್ಲಿ ನಿಲ್ಲದ ಮಳೆಯಿಂದ ರಿಯಾಸಿ ಡ್ಯಾಂ ನೀರಿನ ಮಟ್ಟ ಏರಿಕೆಯಾಗಿದೆ. ಈಗಾಗಲೇ ಹೆಚ್ಚುವರಿ ಗೇಟ್ ತೆರೆದು ನೀರನ್ನು ಹರಿಬಿಡಲಾಗ್ತಾ ಇದೆ. ದೊಡ್ಡ ಹಾಗೂ ಪಹಲ್ಗಾಮ್ನ ಒವೇರಾದಲ್ಲಿ ತಡರಾತ್ರಿ ಮೇಘ ಸ್ಫೋಟಗೊಂಡಿದೆ. ಪರಿಣಾಮ ಪಹಲ್ಗಾಮ್ನ ಅಬೂರಾ ದೇವತು ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಪರಿಣಾಮ ನಾಲಾ ಒವೇರಾ ವ್ಯಾಪ್ತಿ ದಿಢೀರ್ ನೀರಿನ ಮಟ್ಟ ಹೆಚ್ಚಿದೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಪ್ರವಾಹದ ನೀರು ಬೋರ್ಗೆರೆದು ವಸತಿ ಪ್ರದೇಶಗಳಿಗೆ ನುಗ್ಗಿದೆ ನೋಡಿ. हमारा जो पंचायत है छितरगुल अपर छितरगुल, तो यहाँ पे जब क्लाउड बरस्ट हुआ है, टाइम यही है 7 बजे करीब टाइम है. तो बिल्कुल इन्होंने जब ये पानी ऊपर से आया है, इसने यहाँ से जो आवरनी इसको बोलते हैं छितरगुल अपर में आते हैं, तो इसने यहाँ से बिल्कुल ये डाइवर्ट किया है नाला दूसरी साइड से. यहाँ पे पैडी लैंड भी है और ये हॉर्टिकल्चर लैंड पे. हाँ बिल्कुल इसकी तबाही बहुत हुई है. हमारे घरों में भी ये पानी है. ದಿಢೀರ್ ಪ್ರವಾಹದಿಂದಾಗಿ ಪಹಲ್ಗಾಮ್ನ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು 10,000 ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಪ್ರವಾಹದ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಸ್ಥಳೀಯ ಆಡಳಿತ ಮತ್ತು ರಕ್ಷಣಾ ಸಿಬ್ಬಂದಿ ಹೋಟೆಲ್ಗಳಲ್ಲಿದ್ದಂತಹ ಪ್ರವಾಸಿಗರನ್ನ ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ. ಇನ್ನು ಮೇಘ ಸ್ಫೋಟದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ಇನ್ನು ಕಣಿವೆ ಮಾರ್ಗದ ಅಮರನಾಥ ಯಾತ್ರಾ ಭಕ್ತರಿಗೆ ಸೂಚನೆ ನೀಡಲಾಗಿದೆ. ನದಿ ತೀರ, ತಗ್ಗು ಪ್ರದೇಶಗಳಿಗೆ ತೆರಳದಂತೆ ಸೂಚನೆ ನೀಡಲಾಗಿದೆ. 2 ದಿನಗಳ ಕಾಲ ಕಣಿವೆ ನಾಡಿನಲ್ಲಿ ಹವಾಮಾನ ಇಲಾಖೆ ಭಾರೀ ಮಳೆ ಮುನ್ಸೂಚನೆಯನ್ನು ನೀಡಿದೆ.